ट्रैफिक रूल्स पर गुलबर्गा सिटी पुलिस कमिश्नर डॉक्टर शरणप्पा एस DIPS ने एक प्रेस मीट कर अहम पैगाम दिया है। कमिश्नर ने कहा, एक छोटी सी ट्रैफिक वायलेशन भी किसी की जान ले सकती है। रोजाना हो रहे रोड एक्सीडेंट्स में कई लोग अपनी जान गंवा रहे हैं और कई लोग गंभीर जख्मी हो रहे हैं। इसी को देखते हुए ट्रैफिक रूल्स और टेक्नोलॉजी बेस्ड एनफोर्समेंट को और सख्ती के साथ लागू किया जा रहा है। ट्रैफिक उल्लंघन पर फाइन लगाए जा रहे हैं तो सोशल मीडिया पर लोग पहले रोड्स ठीक करो जैसे कमेंट्स कर रहे हैं। पुलिस कमिश्नर ने कहा, ये रूल्स फॉलो ना करने की वजह हो सकती है, लेकिन आवाम को अपनी सेफ्टी और अपने परिवार की खुशी के लिए ट्रैफिक रूल्स फॉलो करना ज़रूरी है। जून 1 से ट्रैफिक वायोलेशंस पर किसी भी तरह का रिलैक्सेशन नहीं दिया जाएगा। फिलहाल लिमिटेड एनफोर्समेंट चल रहा है, लेकिन जून 1 से फुल स्ट्रिक्ट एनफोर्समेंट लागू होगा। कमिश्नर ने बताया कि अब सीट बेल्ट वायोलेशन, मोबाइल यूज ड्यूरिंग ड्राइविंग, ट्रिपल राइडिंग, माइनर्स ड्राइविंग, हेलमेट वायोलेशन, ऑटो ओवरक्राउडिंग और एक्सेस पैसेंजर्स जैसे तमाम वायोलेशंस पर सख्त एक्शन लिया जाएगा। कमिश्नर ने एक मिसाल देते हुए कहा कि कल एक ऑटो पर 44 ट्रैफिक वायोलेशंस रिकॉर्ड हुए, जिसके लिए लगभग 25,000 रुपये का फ़ाइन लगाया गया है। पुलिस का मकसद आवाम से फ़ाइन वसूल करना नहीं है, बल्कि बिना किसी फ़ाइन के लोगों को डिसिप्लिन के साथ ट्रैफिक रूल्स फॉलो करवाना है। आखिर में उन्होंने आवाम से अपील की कि अपनी और दूसरों की सेफ्टी के लिए ट्रैफिक रूल्स की पाबंदी ज़रूर करें। अल्ताइबा स्कूल गुलबर्गा का मशहूर इदारा, जहां क्वालिफाइड टीचर्स, स्मार्ट क्लासेस, लाइब्रेरी, साइंस और स्पोर्ट्स ग्राउंड के साथ दीन और दुनिया दोनों की बेहतरीन तालीम दी जाती है। LKG से 10th तक एडमिशन्स ओपन है। आज ही विजिट करें और अपने बच्चों का एडमिशन करवाएं। ಆಟೋಮೆಟಿಕ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ಗಳನ್ನು ಜಾರಿಗೆ ತಂದಿದ್ದೀವಿ ಅಂತ ತಮಗೆಲ್ಲ ಹೇಳಿದ್ದೀವಿ. ಅದರಲ್ಲಿ ಈ ಸೋಷಿಯಲ್ ಮೀಡಿಯಾ ಮತ್ತು ಸಾರ್ವಜನಿಕವಾಗಿ ಸುಮಾರು ಜನ ಅದನ್ನು ಸ್ವೀಕಾರ ಮಾಡಿರಲಿಲ್ಲ. ಅದು ಯಾಕೆ ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ, ನಂಬರ್ ಆಫ್ ವೈಲೇಷನ್ಸ್ ಏನೂ ಕಡಿಮೆ ಆಗ್ತಾ ಇಲ್ಲ. ಡೈಲಿ ನಿಯರ್ಲಿ 33,000 ಅಷ್ಟು ವೈಲೇಷನ್ಸ್ ಇದೆ. ಇಷ್ಟು ಕೇಸ್ಗಳನ್ನು ನಾವು ಎನ್ಫೋರ್ಸ್ ಮಾಡ್ಲಿಕ್ಕೆ ಹೋದರೆ ಈ ಕಳೆದ 6 ದಿನದಲ್ಲೇ 1,75,000 ಕೇಸ್ ಹಾಕಬೇಕಾಗುತ್ತೆ. ನಾವು ತಮಗೆಲ್ಲ ಹೇಳಿದ್ದೀವಿ, ಏನು 33,000 ವೈಲೇಷನ್ಸ್ ಇದೆ, ಪ್ರತಿ ಸಿಗ್ನಲಲ್ಲಿ ಈ ನಿಯರ್ಲಿ ಪರ್ ಡೇ ಅರೌಂಡ್ 800 to 1000 ಕೇಸ್ಗಳನ್ನು ಹಾಕಲಿಕ್ಕೆ ನಾವು ಲಿಮಿಟನ್ನು ITMS ಸಾಫ್ಟ್ವೇರಲ್ಲಿ ನಾವು ಅಳವಡಿಸ್ತಾ ಇದ್ದೀವಿ. ಜೂನ್ 1 ಯಾವುದೇ ರೀತಿ ವೈಲೇಷನ್ಸ್ಗಳು ಬಂದರೆ ಕಂಪ್ಲೀಟ್ ಅದು ಆಟೋಮೇಷನ್ ಆಗುತ್ತೆ. ಈಗೇನು ಲಿಮಿಟೆಡ್ ಎನ್ಫೋರ್ಸ್ಮೆಂಟ್ ಇದೆ, ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಬೇರೆ ಬೇರೆ ರೀಸನ್ಸ್ ಇರ್ಬೋದು ತಮಗೆ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಲಿಕ್ಕೆ. ಆ ಒಂದು ಉಲ್ಲಂಘನೆ ಮಾಡೋದ್ರಿಂದ ತಮಗೆ ತಾವು ಆಪತ್ತನ್ನು ತಂದ್ಕೊತಾ ಇದ್ದೀರಿ. ಏನು ನಾವು ಅಪಘಾತಗಳನ್ನು ನೋಡ್ಕೊತಾ ಇದ್ದೀವಿ, ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ಳೋರು ಮತ್ತು ಅಪಘಾತಗಳಲ್ಲಿ ಗಂಭೀರವಾಗಿ ಗಾಯಗೊಳ್ಳುವವರು, ಅದನ್ನು ನೋಡಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮತ್ತು ರಸ್ತೆಗಳನ್ನು ಸುರಕ್ಷಿತವಾಗಿ ಸಾರ್ವಜನಿಕರು ಬಳಸಲಿಕ್ಕೆ ಅವುಗಳನ್ನು ತಂದಿದ್ದೀವಿ. ನಾನಾ ರೀತಿಯ ಕೆಲವು ಕಾಮೆಂಟ್ಸ್ಗಳನ್ನು ನೋಡಿದ್ದೀವಿ. ಮೊದಲು ರಸ್ತೆ ಸುಧಾರಣೆ ಮಾಡಿ, ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ. ವಿ ಮೇ ಫೈಂಡ್ 100 ರೀಸನ್ಸ್ ನಾಟ್ ಟು ಫಾಲೋ ದಿ ರೂಲ್ಸ್, ಬಟ್ ಒಂದು ತಾವು ಗಮನದಲ್ಲಿಟ್ಕೊಳ್ಬೇಕು, ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಕುಟುಂಬದ ಸಂತೋಷಕ್ಕಾಗಿ ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ. ಬೇರೆ ಇತರ ಟೀಕೆ ಟಿಪ್ಪಣಿಗಳು ಅಥವಾ ಇತರೆ ಏನು ಡಿವಿಯೇಷನ್ಸು, ಡಿಸ್ಟ್ರಾಕ್ಷನ್ಸ್ಗಳ ಒಂದು ಮಾಹಿತಿ ಇದೆ, ಅವುಗಳನ್ನು ಕಿವಿಗೆ ಹಾಕಿಕೊಂಡು ಅವುಗಳಿಂದ ನೀವು ತಮಗೆ ಯಾವುದೇ ರೀತಿ ಆಪತ್ತನ್ನು ತಂದುಕೊಳ್ಳಬೇಡಿ. ಮತ್ತು ಏನು ಟೆಕ್ನಾಲಜಿ ಬೇಸ್ಡ್ ನಾವು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಯಾವುದೇ ರೀತಿಯ ಇದರಲ್ಲಿ ರಿಲ್ಯಾಕ್ಸೇಷನ್ ಇರಲ್ಲ. ಜೂನ್ 1 ಈಗಾಗಲೇ ನಾವು ಸೆಮಿ ಆಟೋಮೆಟಿಕ್ ಎನ್ಫೋರ್ಸ್ಮೆಂಟಲ್ಲೇ ಏನು ನಿನ್ನೆ ಎಲ್ಲ ತಾವು ನೋಡಿದ್ರು, ಒಂದು ಆಟೋ 44 ವೈಲೇಷನ್ಸ್ಗಳನ್ನು ಮಾಡಿತ್ತು, 25,000 ದಂಡ ಕಟ್ಟಬೇಕಾಗಿದೆ. ಒಂದು ವೇಳೆ ನೀವು ಸಂಚಾರ ನಿಯಮ ಪಾಲನೆ ಮಾಡಿದರೆ ಅದು ಅವಶ್ಯಕತೆ ಇಲ್ಲ. ಇದು ಯಾರಿಗೂ ಈ ರೀತಿ ಅವರು ಹೆವಿ ಅಮೌಂಟ್ ಕಟ್ಟಲಿಕ್ಕೆ ಅಥವಾ ದಂಡ ಹಾಕ್ಲಿಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಆಸಕ್ತಿ ಇರುವಂಥದ್ದು ಸಾರ್ವಜನಿಕರು 1 ರೂಪಾಯಿನೂ ಕೂಡ ದಂಡ ಕಟ್ಟದೆ ಸಂಚಾರಿ ನಿಯಮಗಳ ಪಾಲನೆ ಮಾಡುವಂಥದ್ದು, ಒಂದು ಡಿಸಿಪ್ಲಿನ್ಡ್ ರೋಡ್ ಯೂಸೇಜ್ ನಾವು ಸಾರ್ವಜನಿಕರು ಎಲ್ಲರಿಗೂ ಒದಗಿಸಿಕೊಡ್ಬೇಕಾದ ಜವಾಬ್ದಾರಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಅನ್ನು ತಂದಿದ್ದೀವಿ. ಅಗೇನ್ ಐ ಆಮ್ ರಿಪೀಟಿಂಗ್, ಇದರಲ್ಲಿ ನಮಗೆ ದಂಡ ಹಾಕಿ ಯಾವುದು ಸಾರ್ವಜನಿಕರು ತೊಂದರೆ ಕೊಡಬೇಕಂತ ಯಾವ ಆಸಕ್ತಿನೂ ಇಲ್ಲ.
ನಮ್ಮ ಇಂಟೆನ್ಷನ್ ಇರುವುದು ಇದರ ಒಂದು ಕಣ್ಗಾವಲಿನಲ್ಲಿ ಎಲ್ಲರೂ ಸಂಚಾರಿ ನಿಯಮಗಳನ್ನು ಶಿಸ್ತಿನಿಂದ ಅವರ ಸುರಕ್ಷತೆಗೋಸ್ಕರ ಮತ್ತು ಇತರರ ಸುರಕ್ಷತೆಗೋಸ್ಕರ ಪಾಲನೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಏನು 33,000 ಅಷ್ಟು ವೈಲೇಷನ್ಸ್ ಇದೆ. ಪ್ರತಿನಿತ್ಯ ಈ ತಿಂಗಳ ಎಂಡ್ವರೆಗೆ ನಿಯರ್ಲಿ 800 to 1000 ಅಥವಾ 1500 ಒಂದು ಟ್ಯಾಬ್ ಲಿಮಿಟೆಡ್ ಎನ್ಫೋರ್ಸ್ಮೆಂಟನ್ನು ನಾವು ITMS ಟೂಲ್ಗೆ ಒಂದು ಲಿಮಿಟ್ ಹಾಕ್ತಾ ಇದ್ದೀವಿ. ಜೂನ್ 1ಲಿಂದ ಕಡ್ಡಾಯವಾಗಿ ಸಂಪೂರ್ಣವಾಗಿ ಜಾರಿಗೆ ತರ್ತೀವಿ. ಅಷ್ಟರೊಳಗಡೆ ಏನು ವೈಲೇಷನ್ಸ್ಗಳಿದ್ದಾವೆ, ವೆದರ್ ಸೀಟ್ ಬೆಲ್ಟ್ ವೈಲೇಷನ್ಸ್ ಇರ್ಬೋದು, ಮೊಬೈಲ್ ಬಳಕೆ ಇರ್ಬೋದು, ಟ್ರಿಪಲ್ ರೈಡಿಂಗ್ ಇರ್ಬೋದು, ಮೈನರ್ಸ್ ಡ್ರೈವಿಂಗ್ ಇರ್ಬೋದು, ಆಟೋಗಳಲ್ಲಿ ಓವರ್ ಕ್ರೌಡಿಂಗ್ ಇರ್ಬೋದು, ಎಕ್ಸೆಸ್ ಪ್ಯಾಸೆಂಜರ್ಸ್ ಇರ್ಬೋದು, ಡ್ರೈವಿಂಗ್ ವಿತೌಟ್ ಹೆಲ್ಮೆಟ್ ಇರ್ಬೋದು, ಎಲ್ಲ ರೀತಿಯ ನಿಯಮಗಳು ಕಡ್ಡಾಯವಾಗಿ ನಾವು ಜೂನ್ 1ಲಿಂದ ತರ್ತೀವಿ. ವಿ ವಾಂಟ್ ಟು ಪ್ರಿಪೇರ್. ಫಸ್ಟ್ ಮ್ಯಾನ್ಯುವಲ್ ಆಗಿ ಎನ್ಫೋರ್ಸ್ ಮಾಡಿದ್ದೀವಿ, ಈಗ ಲಿಮಿಟೆಡ್ ಎನ್ಫೋರ್ಸ್ಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ. ರಸ್ತೆ ಸುರಕ್ಷತೆ ಇಲ್ಲ, ರಸ್ತೆ ಸರಿ ಇಲ್ಲ, ಅದನ್ನು ಸರಿ ಮಾಡಿ, ಇದು ಸರಿ ಮಾಡಿ ಅಂತ ಕೆಲವು ಟೀಕೆ ಟಿಪ್ಪಣಿಗಳು ಬಂದಿದ್ದೀವಿ. ಅದರಿಂದ ತಮಗೆ ಸೇಫ್ಟಿಗೆ ಅಪಘಾತಗಳಾದಾಗ ಅದು ಯಾವುದು ನಮಗೆ ರೆಸ್ಕ್ಯೂ ಬರಲ್ಲ ಮತ್ತು ಅದರಿಂದ ನಾನು ನಿಮಗೆ ಯಾವುದೇ ರಿಲ್ಯಾಕ್ಷನ್ ಕೊಡಲಿಕ್ಕೆ ಅವಕಾಶ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ, ತಮ್ಮ ಸುರಕ್ಷತೆಗೋಸ್ಕರ ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ, ಯಾರೂ ಕೂಡ ದಂಡ ಪಾವತಿ ಮಾಡದೆ ಸಂಪೂರ್ಣವಾಗಿ ಸಂಚಾರ ನಿಯಮ ಪಾಲನೆ ಮಾಡಿದರೆ ವಿ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು.